ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಯಾರೂ ಈ ಥರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ. ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಪ್ಲೇಸ್, ರೈಟ್? ಸೊ ಆ್ಯಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಟು ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಆ್ಯಥ್ಲೀಟ್ಸ್ ಅಂದ್ಕೊಳ್ಳಿ ಅಲ್ವಾ, ಅಂಜು ಆಗಿರಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್, ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವುಮೆನ್ಸ್ ಗೆದ್ದ ಮೇಲೆ ಇವರು ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದ್ರು, ಮಹೇಶ್ ಅವರು, ದಟ್ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟ್ ಇಟ್ ಫಾರ್ ದಿ ಇಂಡಸ್ಟ್ರಿ ಅಂತ. ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಅವರು ನನಗೆ ಹೇಳಿದ್ರು ದಟ್, ಆ್ಯಂಡ್ ಇಟ್ಸ್ ಟ್ರೂ ಆ್ಯಕ್ಚುಲಿ ಅವ್ರು ಹೇಳಿದ್ದು. ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್. ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಮಕ್ಕಳು ಹೊರಗಡೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಕ್ರಿಕೆಟ್ ಅದು ಗಂಡು ಮಕ್ಕಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡೋದು ನಾನು ನೋಡಿಲ್ಲ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗ್ರೇಟ್. ಆ್ಯಂಡ್ ಪ್ಲಸ್ ಅವ್ರು ಹೇಳ್ದಂಗೆ ಹೋದ್ಸತಿ ಮಾಡಿದಾಗ ಅಷ್ಟೇನು ದುಡ್ಡು ಬರಲಿಲ್ಲ, ಬಟ್ ಅವ್ರು ಡೊನೇಟ್ ಮಾಡಿದ್ರು ಅಂತ. ಈ ವರ್ಷ ಐ ಥಿಂಕ್ ದ cause for drug free Karnataka, I think that's great because we've all read the news and you know how it is in Maharashtra athwa Kerala athwa Punjab, and physical activity is so important because it keeps you away from drugs and keeps you away from your phone. And ಅವ್ರು ಹೇಳ್ದಂಗೆ ಬೇರೆಯವ್ರ ಮಕ್ಕಳ ಜೊತೆ ಮಿಂಗಲ್ ಮಾಡಿ ಅಪ್ಪ ಕಾಸ್ಟ್ ಲೋ ಕಾಸ್ಟ್ ರಿಚ್ ಪೋರ್ ಅದು ಯಾವುದು ಇಲ್ಲದೇನೆ ಎಲ್ಲರೂ ಸೇರಿ ಆಟ ಆಡೋದು, ಐ ಥಿಂಕ್ ಇಟ್ಸ್ ಗ್ರೇಟ್ ಫಾರ್ ದ ಮೈಂಡ್, for your mental health, and great as a society, right? ನಾವೆಲ್ಲರೂ ಜೊತೆಗೆ ಬೆಳಿಬೋದು ಆ್ಯಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ. ಆ್ಯಂಡ್ ಯು ಥಾಟ್ ಆಫ್ ಮೀ. ಐ ಹೋಪ್ ದೇರ್ ವಿಲ್ ಬಿ ಮೆನಿ ಮೋರ್ ಕ್ವೀನ್ಸ್ ಆಲ್ಸೋ, ಬಟ್ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ 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 ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಥ್ಯಾಂಕ್ಸ್ ಸರ್. ಹೇಳಿದ್ದನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ, ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ಕ್ವೀನ್ ಅಂದ್ರೆ ರಮ್ಯಾ ಮೇಡಮ್ ಯಾವತ್ತಿದ್ರು ಅಂಡ್ ಫಾರ್ ಎವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪದೇ ಪದೇ ಮಾತು ನಡೀತಾ ಇದೆ, RCB ವಿಮೆನ್ ಗೆದ್ರು ಅದ ನಂತರ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದ್ವಿ ಅಂತ. ಸರ್, ಈ ವರ್ಷ ಹುಡುಗರು ಗೆದ್ದಿದ್ದಾರೆ, ನೆಕ್ಸ್ಟ್ ಇಯರ್ ಕಿಂಗ್ಸ್ ಪ್ರೀಮಿಯರ್ ಲೀಗ್ ಬರುತ್ತಾ? Well, I'll leave a question mark right there. ಅಲ್ವಾ? ಫಸ್ಟ್ ಇದ್ದ ಮಾಡಿ ಮುಗಿಸೋಣ ಅಲ್ವಾ, ನಂತರ ನೋಡೋಣ ಫ್ಯೂಚರ್ ಏನು ಅಂತ. ಸೂಪರ್. ವೆಲ್, ನಾವು ಹೇಳಿದ್ವಿ 12 ಆಟಗಳು ಯಾವುದು, ಬೀದಿಯಲ್ಲಿ ಆಡೋದಾಗಿರ್ಬೋದು ಅಥವಾ ಫೇಮಸ್ ಗೇಮ್ಸ್ ಆಗಿರ್ಬೋದು ಅಂತ ಗೇಮ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಲೇಸರ್ ಗನ್ಸ್, ವಾಟರ್ ಪೋಲೋ, ಚೆಸ್, ಕ್ಯಾರಮ್,